ಸ್ಯಾಮ್ಸಮ್ ಇಬ್ಬರು ಅವರ ಯೂಟ್ಯೂಬ್ ಚಾನಲ್ ನೋಡಿಲ್ಲ ಅಂತ ಅಂದರೆ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಆ್ಯಕ್ಚುಲಿ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ಈ ವ್ಲಾಗ್ ಏನಪ್ಪ ಅಂತ ಅಂದರೆ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಆ್ಯಕ್ಚುಲಿ ಯಾರೂ ಬಂದು ನನ್ನ ಹತ್ರ ಡೈರೆಕ್ಟಾಗಿ ಕೇಳಿಲ್ಲ, ನನ್ನ ಫ್ರೆಂಡ್ಸ್ ಹತ್ರ ಬಂದು ಅವ್ರು ಕ್ವಶನ್ ಮಾಡಿದ್ದಾರೆ, ಯಾಕೆ ಯೋಷಿತ ಸಡನ್ನಾಗಿ ವ್ಲಾಗಿಂಗ್ ಮಾಡ್ತಿದ್ದಳು ಸ್ಟಾಪ್ ಮಾಡಿಬಿಟ್ರು. ಈ ಕ್ವಶನ್ ಮಾರ್ಕ್ಗೆ ಆನ್ಸರ್ ಕೊಡೋಕ್ಕೆ ಬಂದಿದ್ದೀನಿ. ದೇರ್ ಆರ್ ಮೇನ್ 3 ರೀಸನ್ಸ್, 3 ಕಾರಣ, ಮುಖ್ಯ ಕಾರಣ ಇದೆ. ಒಂದು, ನನಗೆ ಏನು ಕಂಟೆಂಟ್ ಫಸ್ಟ್ ಪ್ರಾಬ್ಲಮ್ ಬಗ್ಗೆ ಹೇಳ್ತೀನಿ. ನನಗೇನು ಕಂಟೆಂಟ್ ಕೊಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಮತ್ತು ಡೈಲಿ ಕಂಟೆಂಟ್ ಏನು ಕೊಡಲಿ, ನಾನು ದಿನ ಕಾಲೇಜ್ಗೆ ಹೋಗೋದು ಬರೋದು ಅದೇ ಇರುತ್ತೆ. ಸೊ ಐ ಥಾಟ್ ಅದು ನಿಮಗೂ ಬೋರ್ ಆಗುತ್ತೆ ಮತ್ತು ನನಗೂ ಕೂಡ ಬೋರ್ ಆಗುತ್ತೆ ಅದರಿಂದ. ಹಾಗಾಗಿ ನಾನು ಆ ಥರ ಕಂಟೆಂಟ್ ಕೊಡೋಕ್ಕಾಗಲ್ಲ. ಕಾಲೇಜ್ದೇ ಆಗಿರ್ಬೋದು ನನ್ನ ವ್ಲಾಗಿಂಗ್ಸ್, ಬಟ್ ಕಾಲೇಜಲ್ಲೂ ಡೈಲಿ ಏನೂ ಇರಲ್ಲ ಅಲ್ವಾ. ಸೊ ಆ ಥರ ಏನು ಕಂಟೆಂಟ್ ಕೊಡೋದು ನಂಗೆ ಐಡಿಯಾ ಗೊತ್ತಾಗಲಿಲ್ಲ. ಸ್ವಲ್ಪ ಬ್ರೇಕ್ ತೊಗೊಂಡು ಅದ್ರ ಬಗ್ಗೆ ಥಿಂಕ್ ಮಾಡಿ ನಾನು ನಿಮಗೆ ಕಂಟೆಂಟ್ ಕೊಡೋಣ ಅಂತ ಅಂದ್ಕೊಂಡೆ. ಮತ್ತು ಸೆಕೆಂಡ್ ಪ್ರಾಬ್ಲಮ್ ಬಂದು ವ್ಯೂಸ್ ಹೋಗ್ತಿದೆ, ಅದ್ರ ಬಗ್ಗೆ ನನಗೇನೂ ಇಲ್ಲ. ಬಟ್ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಮತ್ತು ಏನು ಮಾಡಬೇಕು, ನನ್ನ ತಪ್ಪೇನಿದೆ ಅಥವಾ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾರೂ ಸಜೆಷನ್ ಮಾಡಿ ಕಮೆಂಟ್ ಮಾಡ್ತಾಯಿಲ್ಲ. ನನಗೆ ಏನು ಅನ್ನಿಸ್ತು ಅಂದರೆ ನಾನು ಮಾಡ್ತಾ ಇರೋದು ಏನು ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ತು. ಹೌದು, ಅಷ್ಟೊಂದು ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ಅದೆಷ್ಟಾಗುತ್ತೋ ಅಷ್ಟು ಫ್ರೆಂಡ್ಸ್ ಜೊತೆ ರೀಲ್ಸು, ಶಾರ್ಟ್ಸು ಏನೋ ಒಂದು ಶೂಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ, ಕಂಟೆಂಟ್ ನಿಮಗೂ ಕೊಡೋದಕ್ಕೆ. ಅದಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ನಾನು ಹೊಸಬ್ಳು ಆಗಿರೋದ್ರಿಂದ ಆ್ಯಸ್ ಎ ಕ್ರಿಯೇಟರ್ ಅಥವಾ ಇನ್ಫ್ಲೂಯೆನ್ಸರ್ ಏನೋ ಒಂದು ಯೂಟ್ಯೂಬ್ ಕ್ರಿಯೇಟರ್ ಆಗಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟು ಐಡಿಯಾಸ್ ನನಗೂ ಇರಲ್ಲ. ಸೊ ಹಾಗಾಗಿ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಏನು ಮಾಡ್ಬೋದು, ಏನು ಮಾಡಿದ್ರೆ ವರ್ಕ್ ಆಗುತ್ತೆ, ಏನು ಮಾಡಿದ್ರೆ ಜನ ನೋಡ್ತಾರೆ, ಯಾವ ರೀತಿ ಮಾಡಬೇಕು ನನ್ನ ಬ್ಲಾಗ್ಸ್, ಯಾವ ರೀತಿ ನಿಮ್ಗೆ ಇನ್ಸ್ಪೈರಿಂಗ್ ಬ್ಲಾಗ್ಸ್ ಬೇಕಾ, ಅಥವಾ ಯಾವುದು ಕಾಲೇಜಲ್ಲೇ ಯಾವ ರೀತಿ ವ್ಲಾಗ್ಸ್ ಬೇಕು ಅಂತ ನನಗೂ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರೆ ನನಗೂ ಗೊತ್ತಾಗುತ್ತೆ ಯಾವ ರೀತಿ ವ್ಲಾಗ್ಸ್ ಮಾಡಬೇಕು, ಯಾವ ರೀತಿ ಕಂಟೆಂಟ್ ನಿಮಗೂ ಕೊಡಬೇಕು ಅಂತ ನನಗೂ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವ ರೀತಿ ವ್ಲಾಗ್ಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ನನಗೂ ಅವಾಗ ಕಾನ್ಫಿಡೆನ್ಸ್ ಬರುತ್ತೆ, ಇಲ್ಲಪ್ಪ ನನ್ನ ನೋಡೋ ಜನನೂ ತುಂಬ ಜನ ಇದ್ದಾರೆ, ಅವ್ರಿಗೋಸ್ಕರ ನಾನೇನೋ ಒಂದು ಮಾಡಬೇಕು ಅಂತ. ಬಟ್ ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ಸ್ಟಾರ್ಟ್ ಮಾಡಿದ್ದೀನಿ ಜರ್ನಿನ. ಈಗ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿರ್ಬೋದು, ಬಟ್ ಅಫ್ಕೋರ್ಸ್ ಐ ವಿಲ್ ಕಮ್ ವಿತ್ ಅ ಗ್ರೇಟ್ ಕಂಟೆಂಟ್ಸ್, ವ್ಲಾಗಿಂಗ್ಸ್, ಎವ್ರಿಥಿಂಗ್. ಸ್ವಲ್ಪ ಶಾರ್ಟ್ ವೀಡಿಯೋಸ್ನ ಕಮ್ಮಿ ಮಾಡಿ, ಮಿನಿ ವ್ಲಾಗ್ಸ್ ಅನ್ನೋದನ್ನ ಕಮ್ಮಿ ಮಾಡಿ, ಲಾಂಗ್ ವೀಡಿಯೋಸ್ನೇ ಆದಷ್ಟು ಟ್ರೈ ಮಾಡ್ತೀನಿ. ನನಗೆ ಸ್ವಲ್ಪ ಶೈ ಫೀಲ್ ಎಲ್ಲರ ಮುಂದೆ ಕ್ಯಾಮ್ರಾ ಇಟ್ಕೊಂಡು ಮಾಡೋದಕ್ಕೆ ಈಗಿದೆ, ಬಟ್ ಅದು ಹೋಗ್ತಾ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಮ್ಮಿ ಆಗುತ್ತೆ ಕೂಡ. ಆ ಡೇಸಲ್ಲಿ ಬೇಗ ಕಮ್ಮಿ ಮಾಡಿಕೊಂಡು ಬೇಗ ನಿಮಗೂ ಕಂಟೆಂಟ್ ಕೊಡೋದಕ್ಕೆ ಮತ್ತು ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಬರ್ತೀನಿ. ಅದಷ್ಟೇ ಆಗಿತ್ತು ನಾನು ಬ್ರೇಕ್ ತೊಗೊಳ್ಳೋದಕ್ಕೆ. ಮತ್ತು ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು, ನಾನು ಯಾವ ವ್ಲಾಗಲ್ಲೂ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಈ ವ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಬಂದು LS ಯೋಷಿತ, ನಾನು ನಿಮ್ಮ ಪ್ರೀತಿಯ ಯೋಷಿತ. ನಾನು ಬಂದು ಸಕ್ಕರೆ ನಾಡಿನ ಹುಡುಗಿ, ಮಂಡ್ಯದ ಹುಡುಗಿ. ಮತ್ತು ನಾನು ಓದ್ತಾ ಇರೋದು, ಈಗ ನಾನು ಪರ್ಸ್ಯೂ ಮಾಡ್ತಾ ಇರೋದು ಡಿಗ್ರಿ. ಸೊ ಈಗ ಡಿಗ್ರಿಲಿ ಓದ್ತಾ ಇದ್ದೀನಿ ಮೈಸೂರಲ್ಲಿ. ಅಷ್ಟೇ, ನನ್ನ ಬಗ್ಗೆ ಏನು ಜಾಸ್ತಿ ಇಲ್ಲ. ನಮ್ಮ ಮನೇಲಿ ನಾನು, ನಮ್ಮಪ್ಪ, ನನ್ನ ತಂಗಿ ಮತ್ತು ನಮ್ಮಮ್ಮ ಇಷ್ಟು ಜನ ಇದ್ದೀವಿ, ಮಂಡ್ಯದಲ್ಲೇ ಇದ್ದೀವಿ. ಸೊ ಇಷ್ಟೇ ನನ್ನ ಬಗ್ಗೆ ಏನು ಜಾಸ್ತಿ ಏನಿಲ್ಲ. ಸೊ ನನ್ನ ನೇಮ್ನ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಯಾಕೆ ನಿನ್ನ ನೇಮ್ ಹೇಳ್ಕೊಳ್ಳಲ್ಲ, ಹೇಳ್ಕೊ ನಿನ್ನ ನೇಮು, ನಿನ್ನ ನೇಮಿಂದನೂ ಬರೀ ವಿಕ್ಟ್ರಿ ಪಾತ್, ಬರೀ ನಿನ್ನ ಚಾನಲ್ ನೇಮ್ ಕೊಟ್ಕೊಂಡಿದ್ಯಾ, ಬಟ್ ನಿನ್ನ ನೇಮ್ ಎಲ್ಲೂ ಮೆನ್ಷನ್ ಮಾಡಲ್ಲ ನೀನು, ಬರೀ ಫ್ರೆಂಡ್ಸ್ದೇ ಆಯಿತು ಮತ್ತು ಇದೇ ಆಯಿತು, ನಿನ್ನ ನೇಮು ಮೆನ್ಷನ್ ಮಾಡ್ಕೊಂಡು ನೀನು ಬೆಳಿ ಅನ್ನೋದು ನನಗೆ 2-3 ಜನ ಫ್ರೆಂಡ್ಸ್ ನಂಗೆ ಸಜೆಷನ್ ಕೊಟ್ಟರು. ಸೊ ಹಂಗಾಗಿ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಕೂಡ ನನಗೆ. ಸೊ ಹಂಗಾಗಿ ನಿಮ್ಮ ಹತ್ರ ನನ್ನ ಹೆಸರು ಮತ್ತು ನಾನು ಎಲ್ಲಿದ್ದೀನಿ, ನಮ್ಮನೇಲಿ ಜನ ಇದ್ದಾರೆ ಮತ್ತು ನಾನು ಏನು ಓದ್ತಾ ಇದ್ದೀನಿ, ಇಷ್ಟನ್ನು ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ದಯವಿಟ್ಟು ಒಂದೇ ರಿಕ್ವೆಸ್ಟ್, ನನಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು ಬೆಳೆಯೋದಕ್ಕೆ. ಸೊ ಹಾಗಾಗಿ ಸಪೋರ್ಟ್ ಮಾಡಿ. ಈಗ ಇಷ್ಟೇ ಇದ್ದಿದ್ದು ಹೇಳೋದಕ್ಕೆ, ಏನೂ ಇರಲಿಲ್ಲ. ಯಾಕೆ ಬ್ರೇಕ್ ತೊಗೊಂಡಿದ್ದೆ
ಅನ್ನೋದಕ್ಕೆ ನನ್ನ ಪ್ರಕಾರ ಆನ್ಸರ್ ಸಿಕ್ತು ಅನಿಸುತ್ತೆ ನನ್ನ ಫ್ರೆಂಡ್ಸ್ ಕೇಳಿದ್ದವ್ರಿಗೆ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ತುಂಬ ಕ್ರಿಯೇಟಿವ್ ಆಗಿ, ಅಥವಾ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇನ್ಮೇಲೆ. ಸೊ ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೇಕು ಮಾಡಿದ್ರೆ ಏನೋ ಒಂದು ಅಚೀವ್ ಮಾಡ್ಬೋದು ನಾನು ಇದರಲ್ಲಿ, ಈ ಫೀಲ್ಡಲ್ಲಿ ಅಂತ ಅನಿಸಿದ್ದು. ಏನಕ್ಕೆ ಅಂತಂದರೆ ಮೋಸ್ಟ್ ಆಫ್ ದ ಕಾರಣ ಸ್ಯಾಮ್ಸಮ್ ಇಬ್ಬರು ಅವರ ಯೂಟ್ಯೂಬ್ ಚಾನಲ್ ನೋಡಿ ನಾನು ಇನ್ಸ್ಪೈರ್ ಆಗಿದ್ದು. ಅವ್ರ ಚಾನಲಲ್ಲಿ ಯಾವುದೇ ವೀಡಿಯೋಸ್ ಬಂದರೂ ಕೂಡ ಐ ನೆವರ್ ಸ್ಕಿಪ್. ವಿತೌಟ್ ಅವ್ರು ಹಾಕಿ ಒಂದು 15 ಮಿನಿಟ್ಸ್ ಲೇಟ್ ಅಷ್ಟೇ, ನಾನು 15 ಮಿನಿಟ್ಸ್ ಲೇಟ್ ಆಗ್ಬೋದು ನೋಡೋದು. ಅಪಾರ್ಟ್ ಫ್ರಮ್ ಇಟ್ ನಾನು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವ್ರು ಹಾಕಿದ ತಕ್ಷಣ ನೋಡ್ತೀನಿ. ಬಿಕಾಸ್ ಅವ್ರ ಚಾನಲಲ್ಲಿ ದಿನ ಒಂದೇನೋ ಒಂದು ಮೋಟಿವೇಶನ್ ಇರುತ್ತೆ ಪೀಪಲ್ಗೆ. ಆ ರೀತಿ ನಾನು ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಕಂಟೆಂಟ್ ಮರ್ತೋದೆ ಹೇಳೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ. ಫಾಲೋ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಬಾಯ್.